ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ವಾಕ್ಯದಂತೆ ನಡೆಯಬೇಕು, ಭಾಗ 2. ವಾಕ್ಯದಂತೆ ನಡೆಯಬೇಕು, ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ರೋಮಪುರದವರಿಗೆ 4ನೇ ಅಧ್ಯಾಯ 15ನೇ ವಚನ. ರೋಮಪುರದವರಿಗೆ 4ನೇ ಅಧ್ಯಾಯ 15ನೇ ವಚನ. ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮಶಾಸ್ತ್ರವನ್ನು ಸೀನಾಯಿ ಬೆಟ್ಟದಲ್ಲಿ ದೇವರು ಇಸ್ರಾಯೇಲರಿಗೆ ಯಾಕೆ ಕೊಟ್ಟರಂದ್ರೆ, ಇನ್ನು ಮುಂದೆ ಅವರನ್ನು ಬಿಡಿಸಿಕೊಂಡು ಬಂದರು, ಅದೆಲ್ಲವನ್ನು ಹಿಂದೆ ತಿಳ್ಕೊಂಡಿದ್ದೇವೆ. ಆದರೆ ಇನ್ನು ಮುಂದೆಗೆ ಅವರು ಇದಕ್ಕೆ ಸರಿಯಾಗಿ ನಡ್ಕೊಳ್ಳಿ, ಇದುವೇ ಪಾಪ ಎಂಬುದಾಗಿ ಆ ಪಾಪವನ್ನು ತೋರಿಸಿಕೊಡುವಂಥದ್ದು. ಅದಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ದೇವರಿಗೆ ಅಂಥವರ ಮೇಲೆ ಕೋಪ ಎಂಬುದಾಗಿ, ಅದಕ್ಕೆ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಇಲ್ಲ. ನೋಡಿ, ಧರ್ಮಶಾಸ್ತ್ರಕ್ಕೆ ಅದಕ್ಕೆ ನೀವು ನನಗೆ ಸರಿಯಾಗಿ ನಡ್ಕೊಳ್ಬೇಕು ಎಂಬುದಾಗಿ ದೇವರು ಮೋಶೆ ಮುಖಾಂತರ ಕೊಟ್ಟು ಇವತ್ತದು ನಮಗೆ ಕೂಡ ಸಂಬಂಧಪಡ್ತದೆ. ಅದಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ದೇವರಿಗೆ ಕೋಪ ಬರ್ತದೆ. ಹಾಗೆ ಒಂದು ವೇಳೆ ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣ ಎಂಬುದು ಇಲ್ಲ. ಧರ್ಮಶಾಸ್ತ್ರ ಮುಖ್ಯವಾಗಿ ಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ. ಅದನ್ನು ಖಂಡಿತವಾಗಿ ಯಾವಾಗಲೂ ಮೀರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೂಡ ಆಗಾಗ ಮತ್ತಾಯ 5:17-20 ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಅದನ್ನೇ ಕೊಟ್ಟಿದ್ದಾರೆ ನಮಗೆ. ಲೋಕ 16:31, ಯೋಹಾನ 5:45-47 ಅಲ್ಲಿ ಕೂಡ ನಾವು ಇದನ್ನು ನೋಡುವಾಗ ನಮಗೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರವು ಬೇಕೇ ಬೇಕು. ಹಾಗೆ ಇದು ದೇವರಿಗೆ ಕೋಪ ಯಾವುದು, ಪಾಪ ಯಾವುದು ಎಂಬುದನ್ನು ತೋರಿಸಿಕೊಟ್ಟಂಥದ್ದು. ಅದನ್ನು ಮೀರಲಿಕ್ಕೂ ಕೂಡ ಆಗುವುದಿಲ್ಲ. ವಾಕ್ಯದಂತೆ ನಡೆಯಬೇಕು, ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯಬೇಕು, ತಳ್ಳಿ ಬಿಡಬಾರದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ. ಗಲಾತ್ಯ 5:4. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು ಅಂತ. ಅಂದರೆ ನಾನು ಬರೀ ದಾನ ಮಾಡಿದರೆ ಸಾಕು, ಧರ್ಮ ಮಾಡಿದರೆ ಸಾಕು, ಅನಾಥ ಮಕ್ಕಳಿಗೆ ಅವರಿಗೆ ಇವರಿಗೆ ಸುವಾರ್ತೆ ಸಾರಿದರೆ ಸಾಕು, ಹಾಡು ಹೇಳಿದರೆ ಸಾಕು, ಗಿಟಾರ್ ಬಾರಿಸಿದರೆ ಸಾಕು, ವಾಕ್ಯವನ್ನು ಬೋಧನೆ ಮಾಡಿದರೆ ಸಾಕು, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ ಅಂಥೇಳಿ ಏನು ಯೋಚನೆ ಮಾಡ್ತಾರೋ ಕರ್ಮ, ಬರೀ ದಾನ ಧರ್ಮ ಕೂಡ ಮಾಡ್ಕೊಂಡು ಹೋದರೆ ಸಾಕು, ನಾನು ಮಾಡಿದ್ದೇನೆ. ಆದರೆ ಇಂಥವರೆಲ್ಲ ಬಿದ್ದು ಹೋಗಿದ್ದಾರೆ. ಯಾಕೆ ಬಿದ್ದು ಹೋಗಿದ್ದಾರೆ ಅಂದರೆ, ಅವರು ಬರೀ ಅದ್ರ ಮೇಲೆ ಮನಸ್ಸಿಟ್ಟಿದ್ದಾರೆ, ಅದನ್ನು ಮಾಡ್ತಾ ಇರಬಹುದು. ಆದರೆ ವಾಕ್ಯಕ್ಕೆ ಸರಿಯಾಗಿ ಅವರು ನಡ್ಕೊಂಡಿದ್ದಾರೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ದಾನ ಧರ್ಮ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ನಾವು ನಮ್ಮ ಶರೀರವನ್ನು ಹೇಗೆ ಇಟ್ಟುಕೊಳ್ಳಬೇಕು, ನಮ್ಮ ನಡೆ ನುಡಿ ಕಾರ್ಯಗಳು ಹೇಗಿರಬೇಕು, ಗಂಡ ಹೆಂಡತಿ ಹೇಗೆ ಜೀವಿಸಬೇಕು, ಮಕ್ಕಳನ್ನು ಯಾವ ಮಾರ್ಗದಲ್ಲಿ ನಡೆಸಬೇಕು, ಇನ್ನೊಬ್ಬರ ಮೇಲೆ ಪ್ರೀತಿ ಇದೆಯೋ ಇಲ್ವೋ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡಿದ್ದೇವೆಯೋ ಅಥವಾ ಕೊಟ್ಟಿದ್ದನ್ನು ಹೇಳಿಕೊಂಡು ತಿರುಗಾಡಿದ್ದೇವೆಯೋ, ಇಂಥದ್ದೆಲ್ಲವೂ ಬಹಳಷ್ಟು ವಿಷಯಗಳಲ್ಲಿ ಏನಾಗ್ತದೆ, ನಾವಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಇವತ್ತು ಕರ್ಮದಿಂದಲೇ ನಾವು ಇವತ್ತು ಒಳ್ಳೇದಾಗ್ತೀವಿ, ಆಶೀರ್ವಾದ ಬರ್ತದೆ ಅಂತೇಳಿ ಯೋಚನೆ ಮಾಡಿದ್ದಾರೆ. ಅವರೆಲ್ಲರೂ ಏನಾಗಿದ್ದಾರೆ, ಅಗಲಿ ಹೋದರು, ಕೃಪಾಶಯದೊಳಗಿಂದ ಬಿದ್ದು ಹೋದರು. ಅಂದರೆ ದೇವರ ಕೃಪೆಯಿಂದ ಬಿದ್ದು ಹೋಗಿದ್ದಾರೆ. ಇದೆಲ್ಲ ಮಾಡಬೇಕಾಗಿದ್ದು ಕೂಡ ಅದು 2ನೇ ಭಾಗ. ಆದರೆ ಖಂಡಿತವಾಗಿ ದೇವರ ವಾಕ್ಯಕ್ಕೆ ಇಂಥವ್ರು ವಿಧೇಯರಾಗಿದ್ದಾರೋ. ಈಗ ನಾವು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಹೋಗಬೇಕಾದ್ರೆ, ದೇವರ ವಿಷಯವನ್ನು ಸಾರ್ತಾ ಹೋಗ್ಬೇಕಾದ್ರೆ, ಯಾವುದಾದ್ರು ಮಾಡ್ತಾ ಹೋಗ್ಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ನಡೆ ನುಡಿ ಕ್ರಿಯೆ ಕರ್ತವ್ಯ ಲೋಪಗಳು ಮನಸ್ಸುಗಳು ಮೆಚ್ಚುಗೆಯಾಗಿದ್ದೇವೆಯೋ.
ಇವತ್ತು ಒಬ್ರಿಗೆ ಕೊಟ್ಟರೆ ಕೋಪದಲ್ಲಿ ಕೊಡ್ಬೋದು, ಅಥವಾ ಎಲ್ಲರಿಗೂ ಹೇಳಿಕೊಂಡು ಹೋಗ್ಬೋದು. ಸ್ವಲ್ಪ ಕೊಟ್ಟರೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳಿಕೊಂಡು ಹೋಗ್ಬೋದು. ಇರೋವರಿಗೆ ಇರೋವರಿಗೆ ಕೊಡುವಂಥದ್ದು, ಬಡಬಗರಿಗೆ ಕೊಡುವಂಥದ್ದಿಲ್ಲ, ಅನಾಥರಿಗೆ ಕೊಡುವಂಥದ್ದಿಲ್ಲ. ಹಾಗಿರುವಾಗ ಅವರು ಏನಾಗಿದ್ದಾರೆ, ಕ್ರಿಸ್ತರೊಳಗಿಂದ ಬಿದ್ದು ಹೋಗಿದ್ದಾರೆ, ಕ್ರಿಸ್ತಾಪೇಕ್ಷೊಳಗಿಂದ ಬಿದ್ದು ಹೋದರು. ಹಾಗಿರುವಾಗ ಇಲ್ಲ, ಆದರೆ ಇವರು ಬರೀ ಕರ್ಮ ಮಾರ್ಗವನ್ನು ಮಾತ್ರ ಯೋಚನೆ ಮಾಡ್ಕೊಂಡಿದ್ರೆ ಸಾಲದು. ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ಏನು ಮಾಡಿಕೊಡಲಿ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳೋದು, ವಾಕ್ಯದಂತೆ ನಡೆಯಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಂಡು ನಡೆಯಬೇಕು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಯಾಕೋಬ 1:19. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಮಾತಿಗೂ ಕೂಡ ನಾವು ಕಿವಿ ಕೊಡಬೇಕಾಗ್ತದೆ. ಸತ್ಯ ಯಾವುದು, ಸುಳ್ಳು ಯಾವುದು, ನಾವು ನಡೀತಾ ಇದ್ದೇವೆಯೋ ಇಲ್ಲೋ, ಒಂದು ವೇಳೆ ತಪ್ಪಿ ಹೋದರೆ ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ಹೇಳಿ ನಾವು ಕಿವಿ ಕೊಟ್ಟು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾತನಾಡುವುದರಲ್ಲಿ ನಿಧಾನವಾಗಿ ಇರಲಿ. ಗಡಿ ಬಿಡಿ ಮಾತಾಡಿಕೊಂಡು ಹೋಗೋದಲ್ಲ, ಬಾಯಿಗೆ ಬಂದಾಗಿ ಮಾತಾಡೋದಲ್ಲ, ಯೋಚನೆ ಮಾಡಿ ಮಾತನಾಡಬೇಕು. ಹಾಗೆ ಕಿವಿಗಿಡದಲ್ಲಿ ಕೂಡ ತಪ್ಪಿ ಹೋದರೆ ಅಲ್ಲಿಯೂ ದೇವರ ಕೃಪೆ ಬರೋದಿಲ್ಲ. ಮಾತನಾಡುವುದರಲ್ಲಿ ಗಡಿ ಬಿಡಿಯಾಗಿ ಇನ್ನೊಬ್ಬರಿಗೆ ಬೇಸರ ಆಗ್ಬೋದು, ತಪ್ಪು ಮಾತಾಡ್ಬೋದು, ಅದರಿಂದ ಏನೋ ಆಗ್ತದೆ. ಆಗ ಅಲ್ಲಿ ಕೂಡ ಅಂಥವ್ರು ಬಿದ್ದು ಹೋಗಿದ್ದಾರೆ ಅಂತ ಅರ್ಥ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಕೋಪ ಬೇಡ ಅಂತ ಹೇಳಿಲ್ಲ. ಯೇಸುಸ್ವಾಮಿ ಕೂಡ ಕೋಪ ಬಂದಿತ್ತು, ಪ್ರವಾದಿ ಸಾಕ್ಷಿಗಳಿಗೂ ಕೂಡ ಕೋಪ ಬಂದಿತ್ತು. ಆದರೆ ಎಲ್ಲ ಒಳ್ಳೆಯದಕ್ಕೆ ಬರುವಂಥ ಕೋಪ ಮಾತ್ರ ಆಗಬೇಕು. ಹೊಡೆಯೋದು, ಬಡಿಯೋದು, ಶಾಪ ಹಾಕೋದು, ಇದೆಲ್ಲ ನಿಜವಾದ ಕೋಪವೇ ಅಲ್ಲವೇ ಅಲ್ಲ. ಹಾಗಿದ್ದರೆ ಅಂಥವರು ಕೂಡ ಏನಾಗಿದ್ದಾರೆ, ದೇವರ ಕೃಪೆಯಿಂದ ಬಿದ್ದು ಹೋಗಿದ್ದಾರೆ ಅಂತ ಇದರ ಅರ್ಥ. ಅದಕ್ಕೆ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳಬೇಕು ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. ಅದೇ ಯಾಕೋಬ 1:22-25. ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ನೋಡಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಸಭೆಗೆ ಹೋಗುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ, ಅದರಂತೆ ಅಲ್ಲಿ ಸತ್ಯ ಸುವಾರ್ತೆಯನ್ನು ಕೇಳಿ ಸರಿಯಾದ ವಾಕ್ಯವನ್ನು ಇದ್ದರೆ ಅದರಂತೆ ನಡೆಯಬೇಕು. ಬರೀ ಕೇಳಿಕೊಂಡು ಎದ್ದು ಬಂದರೆ ಸಾಲದು. ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಆಗಬೇಕು. ನೀವೇ ಮೋಸ ಹೋಗಬೇಡಿರಿ. ಒಂದು ವೇಳೆ ನಾವು ಕೇಳದರ ಹಾಗೆ ಬಂದು ಅಕಸ್ಮಾತ್ ನಮ್ಮ ಹಿಂದಿನ ಸಂಗತಿಗಳನ್ನು ಒಂದರನ್ನು ಕೂಡ ನಾವಲ್ಲಿ ಬಿಡದ ಹೋದರೆ, ಖಂಡಿತವಾಗಿ ಎಲ್ಲ ನಡ್ಕೊಂಡು ಒಂದರಲ್ಲಿ ನಾವು ಹೋದರೂ ಕೂಡ ಏನಾಗ್ತದೆ, ಅಲ್ಲಿ ನಮ್ಮನ್ನು ನಾವೇ ಮೋಸಗೊಳಿಸುವವರಾಗಿದ್ದೇವೆ. ದೇವರಿಗೆ ನಮ್ಮ ಮೇಲೆ ಕೋಪ ಬರ್ತದೆ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ತಾನು ಹೋಗಿ ಹೀಗಿದ್ದೇನೆ ಎಂದು ಆ ಕ್ಷಣವೇ ಮರೆತು ಬಿಡುವನು. ನೋಡಿ, ನಾವು ಕನ್ನಡಿಯಲ್ಲಿ ಮುಖ ನೋಡುವಾಗ ಏನು ಮಾಡ್ತೇವೆ, ನಮ್ಮ ಮುಖ ಹಾಗಿದೆ, ಹೀಗಿದೆ, ಚೆನ್ನಾಗಿದೆ ಅಂತ ನಾವು ನೋಡ್ಕೊಳ್ತೀವಿ, ಸಂತೋಷವಾಗ್ತೀವಿ. ಅದೇ ಕನ್ನಡಿಯಿಂದ ತಿರುಗಿದಾಗ ನಮ್ಮ ಮುಖದ ಒಂದು ಯೋಚನೆಯನ್ನು ನಾವು ಮರೆತು ಹೋಗ್ತೇವೆ. ನಾವು ಹೇಗಿದ್ದೇವೆ, ನಮ್ಮ ಮುಖ ಹೇಗಿದೆ ಎಂಬುದನ್ನು. ಅದೇ ರೀತಿ ಕೇಳಿ ನಡೆಯದ ಹೋದರೆ, ಕೇಳುವಾಗ ಮಾತ್ರ ಸಲ ಕಿವಿ ಕೊಟ್ಟು ಕೇಳ್ತೇವೆ, ಕನ್ನಡಿ ನೋಡಿ ಹಿಂದೆ ತಿರುಗಿದಾಗ ನಮ್ಮ ಮುಖದ ಅಂದವನ್ನು ನಾವು ಹೇಗೆ ಮರಿತೇವೆಯೋ ಹಾಗೆಯೇ ಖಂಡಿತವಾಗಿ ದೇವರ ವಾಕ್ಯದಂತೆ ನಡೆಯದಿದ್ದರೆ, ಅದು ನಮ್ಮ ಜ್ಞಾನದಲ್ಲಿ ಇಲ್ಲದಿದ್ದರೆ ನಾವು ದೇವರನ್ನು ಮರೆತವರಾಗಿದ್ದೇವೆ. ಬಹಳ ಎಚ್ಚರ. ಅದುವೇ ದೇವರಿಗೆ ಬರುವಂಥ ಕೋಪ. 25ನೇ ವಚನ. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನೋಡಿ, ಕೇಳಿ ಅದರಂತೆ ನಡೆದರೆ ಮಾತ್ರ ಧನ್ಯನು. ಬರೀ ಕೇಳಿಬಿಟ್ಟು ಸುಮ್ಮನೆ ಬಂದು ವಾಕ್ಯದ ಪ್ರಕಾರ ನಾವು ವಿಧೇಯರಾಗದ ಹೋದರೆ, ಅದರಂತೆ ನಡೆಯದ ಹೋದರೆ ಖಂಡಿತವಾಗಿ ನಮ್ಮನ್ನು ನಾವೇ ಮೋಸಗೊಳಿಸುವವರಾಗಿದ್ದೇವೆ. ಅದಕ್ಕೆ ವಾಕ್ಯದಂತೆ ನಡೆಯಬೇಕು. ಕೇಳಿದರೆ ಮಾತ್ರ ಸಾಲದು. ಕನ್ನಡಿಯಲ್ಲಿ ಮುಖ ನೋಡಿ ತಿರುಗುವಾಗ ಮರೆತು ಹೋದ್ರಲ್ಲಿ ಏನು ಪ್ರಯೋಜನವಿಲ್ಲ. ದೇವರಿಂದ ಯಾವ ಆಶೀರ್ವಾದವನ್ನು, ಪ್ರೀತಿಯನ್ನು, ಕೃಪೆಯನ್ನು, ಕರುಣೆಯನ್ನು ಕೂಡ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅದರಿಂದ ಬಹಳ ಎಚ್ಚರಬೇಕು ನನ್ನ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ಹಾಗೆ ಯಾಕೋಬ 2ನೇ ಅಧ್ಯಾಯ 10ನೇ ವಚನ. ಯಾಕೋಬ 2:10. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು
ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಅದನ್ನ ಕೇಳಿ ನಾವು ಕೈಗೊಳ್ಳದ ಹೋದರೆ ಖಂಡಿತವಾಗಿ ಅಂತವ್ರು ಏನಾಗ್ತಾರೆ? ಅಪರಾಧಿಯಾಗುತ್ತಾರೆ. 10 ದಶಾಜ್ಞೆಗಳಲ್ಲಿ 9 ಅರಿತುಕೊಂಡು ಒಂದರಲ್ಲಿ ತಪ್ಪಿ ಹೋದ್ರೆ ಅಲ್ಲಿ ಕೂಡ ಏನು ಪ್ರಯೋಜನ ಇಲ್ಲವರಾಗ ಅಪರಾಧಿಯಾಗುತ್ತೇವೆ. ಹಾಗೆ ವಾಕ್ಯವನ್ನ ಕೇಳಿ ಕೇಳಿ ತಪ್ಪಿ ಹೋದರೆ ಅಲ್ಲಿ ಕೂಡ ನಾವು ಅಪರಾಧಿಯಾಗುತ್ತೇವೆ. ದೇವರ ಕೃಪೆ ಆಶೀರ್ವಾದ ನಮ್ಮಲ್ಲಿಗೆ ಬರುವುದಿಲ್ಲ. ಅದಕ್ಕೆ ಕೇಳಿ ಒಂದರಲ್ಲಿ ಕೂಡ ತಪ್ಪಿ ಹೋಗದಾಗೆ ಬಹಳ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಎಲ್ಲದರಲ್ಲಿಯೂ ತಪ್ಪಿ ಹೋಗ್ತಾರೆ. ನಾವು ಮನುಷ್ಯರು, ಪಾಪಿ ಸಂತಾನದವರು, ಪಾಪಿ ರಕ್ತದವರು. ಅದನ್ನು ಕೂಡ ಅರಸ ದಾವೀದರು ಕೀರ್ತನೆಯಲ್ಲಿ ಹೇಳಿದ್ದಾರೆ. ಹಾಗಿರುವಾಗ ನಮಗೆ ಅರ್ಥ ಮಾಡಿಕೊಂಡಾಗ, ನಮಗೆ ಯೋಚನೆ ಬಂದಾಗ ನಾವು ಕೂಡ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಅದೇ ವಿಷಯವನ್ನು ಹೇಳಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಬಹಳ ಎಚ್ಚರದಿಂದಿರಬೇಕು. ಗೊತ್ತಿಲ್ಲದೆ ತಪ್ಪಿ ಹೋದಾಗ ಪಶ್ಚಾತ್ತಾಪ ಪಟ್ಟರೆ ಖಂಡಿತವಾಗಿ ದೇವರು ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾಕೋಬ 2:14-17 ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ನನಗೆ ನಂಬಿಕೆ ಇದೆ, ನಾನು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ಕ್ರಿಸ್ತನ ಮಗ, ನಾನು ಕ್ರಿಸ್ತನ ಮಗಳು, ನಾನು ಸೇವಕ, ನಾನು ಸೇವಕಿ, ನಾನು ಇಂಥವಂತ ಹೇಳಿಕೊಂಡು ತಕ್ಕ ಕ್ರಿಯೆ ಇದ್ದು ಅದನ್ನು ನಾವು ಸರಿಯಾಗಿ ಮಾಡದ ಹೋದರೆ ಖಂಡಿತವಾಗಿ ನಮ್ಮಲ್ಲಿ ನಂಬಿಕೆ ಇದೆಯೋ? ಇಲ್ಲ. ಸರಿಯಾಗಿ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರ ದೇವರಲ್ಲಿ ನಂಬಿಕೆ ಇದೆ, ಇಲ್ಲ ಇದ್ರೆ ನಂಬಿಕೆ ಇಲ್ಲ. 15ನೇ ವಚನ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನವಾಗಿ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಒಂದು ಸಹೋದರಿ ಆಗ್ಬೋದು, ಅವರಿಗೆ ಇವತ್ತು ಹೊಟ್ಟೆಗೆಲ್ಲ ಬಾಪ ಊಟ ಮಾಡೋ, ಬಾ ತಂಗಿ ಬಾಕ, ಯಾರಿಗಾದ್ರೂ ಬಾ ಊಟ ಮಾಡು, ಇಲ್ಲಾದ್ರೆ ಇಷ್ಟು ಅಕ್ಕಿ ಇದೆ, ಸಾರಿಗಿದೆ ತಗೊಂಡೋಗು ಅಂತೇಳಿ ಕೊಡದಿದ್ದರೆ ಅಲ್ಲಿ ಖಂಡಿತವಾಗಿ ನಮ್ಮ ಕ್ರಿಯೆಗಳಿದೆಯೋ? ಇಲ್ಲ. ಚಳಿ ಕಾಯಿಸ್ತಾ ಇದೆ, ಅವರಿಗೆ ಮನೆ ಮಠ ಇರೋದಿಲ್ಲ, ಬೆಂಕಿ ಕಾಯಿಸಪ್ಪ ಅಂತ ಹೇಳ್ಕೊಂಡು ಅವರಿಗೆ ಸ್ವಲ್ಪ ಬೆಂಕಿ ಮಾಡಿ ಕೊಡೋದು, ಅಥವಾ ಈ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವುದು. ಕೊಡದಿದ್ರೆ ನಮ್ಮಲ್ಲಿ ಕ್ರಿಯೆ ಇದೆಯಾ? ಇಲ್ಲ. ಹಾಗೆ ಅವರಿಗೆ ಬಟ್ಟೆ ಇಲ್ಲದ್ರೂ ಕೂಡ ಒಂದು ಆರೋಗ್ಯ ಸರಿ ಇಲ್ಲ ಇದ್ರೆ, ನೋಡಪ್ಪ ನೀನು ಆಸ್ಪತ್ರೆ ಹೋಗು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೇವೆ. ಆದರೆ ಅವರಲ್ಲಿ ಹಣ ಇದೆಯಾ, ಹೋಗ್ಲಿಕ್ಕೆ ಇದೆಯಾ, ಬರಕ್ಕಿದೆಯಾ, ಅದಕ್ಕೆ ಸೌಕರ್ಯ ಮಾಡಿಕೊಡೋದ್ರೆ ಏನಾದ್ರು ಉಪಯೋಗ ಇದೆಯಾ? ನಮ್ಮಲ್ಲಿ ಇದೆ, ಅವರಲ್ಲಿ ಇಲ್ಲ. ಹಾಗೆ ಇವತ್ತು ಕೆಲವರು ಏನ್ ಮಾಡ್ತಾ ಇದ್ದಾರೆ? ಬರೀ ಬಾಯಲ್ಲಿ ಹೇಳುವುದು ಮಾತ್ರವಲ್ಲದೆ ಅವರು ಇಂಥವರಿಗೆ ಸಹಾಯ ಮಾಡೋರು ಇರುವುದಿಲ್ಲ, ಮಾಡ್ತಾರೆ. ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾರೆ. ಅವ್ರು ಹಾಗೆ ಅವರವರ ಜಾತಿ ನೋಡ್ಕೊಂಡೇ ಹೋಗ್ತಾರೆ, ಅವರವರ ವಿದ್ಯಾಭ್ಯಾಸ ನೋಡ್ಕೊಂಡು ಹೋಗ್ತಾರೆ, ಅವರವರ ಉದ್ಯೋಗವನ್ನು ನೋಡ್ಕೊಂಡು ಹೋಗ್ತಾರೆ, ಅವರವರ ಗೇಡನ್ನು ನೋಡ್ಕೊಂಡು ಹೋಗ್ತಾರೆ. ಬಡವರು ಬೇಡವೇ ಬೇಡ, ಈ ರೀತಿಯಲ್ಲಿ ಕೂಡ ಇದೆ. ಇದು ಖಂಡಿತವಾಗಿ ಅದು ಏನಾಗಿದೆ? 17ನೇ ವಚನ ನೋಡುವಾಗ, ಹಾಗೆ ಕ್ರಿಯೆಗಳಲ್ಲಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹಾಗಂತವರಿಗೆ ದೇವರಲ್ಲಿ ನಂಬಿಕೆ ಇದೆಯಾ? ಇಲ್ಲ. ದೇವರ ವಾಕ್ಯವನ್ನ ಕೇಳಿ ನಡೆದರೆ ಮಾತ್ರ ಕ್ರಿಯೆ, ಅಂಥವರಿಗೆ ಮಾತ್ರ ದೇವರ ಮೇಲೆ ಸರಿಯಾದ ವಿಶ್ವಾಸ, ಅದು ಮಾತ್ರ ಸರಿಯಾದ ಅಲ್ಲಿ ಜೀವ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನನಗೆ ಕೂಡ ಒಂದ್ಸಲ ಅನೇಕರು ಬಹಳ ಜನ ಹೇಳ್ತಾರೆ, ಆರೋಗ್ಯವು ಸ್ವಲ್ಪ ಕಡಿಮೆ ಇಲ್ಲ ಅಣ್ಣ, ಆಸ್ಪತ್ರೆ ಹೋಗಿ ಹೋಗಿಲ್ವೋ, ಬಂದಿಲ್ವೋ, ಮಾಡಿಲ್ವೋ? ಆದರೆ ಒಬ್ಬೊಬ್ರು ಇದ್ದಷ್ಟು ಕೂಡ ಸಹಾಯ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರದ್ದು ಏನೂ ಇಲ್ಲ. ಮಾತು ಮಾತ್ರ ಬಹಳ ದೊಡ್ಡ ಮಾತಾಗ್ತದೆ. ಹಾಗೆ ಮಾಡಿ, ಹೀಗೆ ಮಾಡಿ, ಅಂಥ ಬಟ್ಟೆ ತಗೊಳ್ಳಿ, ಇಂಥ ಬಟ್ಟೆ ತಗೊಳ್ಳಿ, ಹಾಗೆ ಹೀಗೆ. ಆದರೆ ಕೊಡ್ತಾ ಇದ್ದಾರೋ? ಇಲ್ಲ. ಹಾಗೆ ಇಂಥದನ್ನ ನೋಡಿ ತನ್ನಲ್ಲಿ ಇದ್ದುದನ್ನ ಧಾರಾಳವಾಗಿ ದೇವರನ್ನ ಅರ್ಥ ಮಾಡಿಕೊಂಡು ಇಂಥ ಏನೂ ಇಲ್ಲದಂಥ ಬಡವರಿಗೆ, ನಿರ್ಗತಿಗೆ, ಅನಾಥ ಮಕ್ಕಳಿಗೆ, ಅನಾಥ ವೃದ್ಧರಿಗೆ, ಅನಾಥ ಎಲ್ಲರಿಗೂ ಯಾರು ಸಹಾಯವನ್ನ ಮಾಡ್ತಾ ಹೋಗ್ತಾರ. ಮತ್ತಾಯ 25ನೇ ಅಧ್ಯಾಯ 35-40 ನಾವು ಓದುವಾಗ ಅಲ್ಲಿ ಇಂತಿಂಥವರಿಗೆ ಮಾಡಿದ್ರೆ ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು 25-34 ನೋಡುವಾಗ, ಪರಲೋಕದ ತಂದೆಯ ಪರಲೋಕದಲ್ಲಿ ನಿಮಗೆ ಸ್ವಾಸ್ಥವಾಗಿರುವ ಸಿದ್ಧ ಮಾಡಿರುವಂಥದ್ದನ್ನು ಹೋಗಿ ಪಡೆದುಕೊಳ್ಳಿರಿ ಎಂಬುದಾಗಿ. ಹಾಗೆ ಅಂಥವರಿಗಂತ ಆಶೀರ್ವಾದ, ಅಂಥವ್ರಿಗೆ ಕೊಟ್ಟ ದೇವರಿಗೆ ಕೊಟ್ಟ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಬರೀ ಬಾಯಿ ಮಾತು ಮಾತ್ರ ಅಲ್ಲ,
ವಾಕ್ಯದಂತೆ ಕೇಳಿ ಯಾರು ನಡೆಯುತ್ತಾರೋ ಅವರಿಗೆ ದೇವರ ಕರುಣೆ ಪ್ರೀತಿ. ಅದಕ್ಕೆ ಹೇಳೋದು ವಾಕ್ಯದಂತೆ ನಡೆಯಬೇಕು ಎಂಬುದಾಗಿ. ಇವತ್ತೊಂದೊಂದು ಕಡೆಗೆ ನೋಡ್ತೇವೆ, ಒಬ್ಬೊಬ್ಬರಿಗೆ ನಾವು ಎಷ್ಟೋ ಸಲ ತಿಳ್ಕೊಂಡಿದ್ದೇವೆ ಜಾತಿ ಭೇದ, ಆ ಜಾತಿ ಈ ಜಾತಿ ನಮಗೆ ಬೇಡವೇ ಬೇಡ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರೇನಿದ್ರು, ನಾನು ಪಾಪಿಗಳನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದೆ, ವೈದ್ಯನ ಅವಶ್ಯಕತೆ ಇರೋದು ಯಾರಿಗೆ? ರೋಗಿಗೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಂತೆ ಇವತ್ತು ನಾವು ವಾಕ್ಯದಂತೆ ಕೇಳಿ ನಡೆದರೆ ಮಾತ್ರ ದೇವರ ಕರುಣೆ ಪ್ರೀತಿ ನಮ್ಮಲ್ಲಿ ಇರಬೇಕು. ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಇವತ್ತು ಅನೇಕರ ಬಾಯಲ್ಲಿ ಬರ್ತದೆ, ನಾನು ಪ್ರಾರ್ಥನೆ ಮಾಡಿದೆ, ಅವ್ರಿಗಿಷ್ಟು ಕಾಣಿಕೆ ಕೊಟ್ಟೆ, ಇವರಿಗಿಷ್ಟು ಕಾಣಿಕೆ ಕೊಟ್ಟೆ, ಹಾಗೆ ಕೊಟ್ಟೆ, ಹೀಗೆ ಕೊಟ್ಟೆ, ಇಷ್ಟು ಜನರಿಗೆ ಕೊಡ್ತಾ ಇದ್ದೇನೆ, ನನಗೆ ಏನು ಪ್ರಯೋಜನ ಆಗಲಿಲ್ಲ. ಏನಪ್ಪ ಇದು, ಏನು ಚರ್ಚಿಗೆ ಹೋಗೋದು, ಏನು ಪ್ರಾರ್ಥನೆ ಮಾಡೋದು, ಸುಮ್ಮನೆ ಇರಿ ಬ್ರದರ್, ಈ ರೀತಿಯೆಲ್ಲ ನಮಗೆ ಬೇಜಾರು ಹಾಗಾಗಿ ಮಾತಾಡೋರು ಕೂಡ ಬಹಳ ಜನ ಇದ್ದಾರೆ. ಆದರೆ ಸರಿ, ನೀನು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೀಯಾ? 10 ಆಜ್ಞೆಗಳಿಗೆ ವಿಧೇಯನಾಗಿದ್ದೀಯಾ? ಬಾಕಿ ಎಲ್ಲ ವಿಷಯದಲ್ಲಿ ವಿಧೇಯನಾಗಿದ್ದೀಯಾ? ಗಂಡನೊಂದಿಗೆ ಚೆನ್ನಾಗಿದ್ದೀಯಾ? ಮಕ್ಕಳನ್ನು ಗದರಿಸ್ತಾ ಇದ್ದೀಯಾ? ಮಕ್ಕಳನ್ನು ನಡೆಸಿಕೊಳ್ತಾ ಇದ್ದೀಯಾ? ಯಾರಿಗೆ ನೀನು ದಾನ ಧರ್ಮ ಮಾಡ್ತಾ ಇದ್ದೀಯಾ? ನಿನ್ನಾಗಿ ಇರುವವರಿಗೆ ಬರುವಾಗ ಬಹಳ ಆಡಂಬರ ಮಾಡಿ ಅವರನ್ನು ಕಳಿಸಿಕೊಡ್ತಾ ಇದ್ದೀಯಾ? ಬಡ ಬಗರಿ ಕೊಡ್ತಾ ಇದ್ದೀಯಾ? ಹುಡ್ಕೊಂಡು ಹೋಗಿ ಇವತ್ತು ಅನಾಥ ಮಕ್ಕಳು ಅನಾಥ ಆಶ್ರಮಕ್ಕೆ ನೀನು ಕೊಡ್ತಾ ಇದ್ದೀಯಾ? ಇದು ಮೊದಲ ವಿಚಾರ ನಾವು ಯೋಚನೆ ಮಾಡ್ಕೊಳ್ಬೇಕಾಗ್ತದೆ ಸಹೋದರ ಸಹೋದರಿಯರೇ. ಆದ್ರಿಂದ ವಾಕ್ಯದಂತೆ ಯಾರು ನಡೀತಾರೋ ಅವರಿಗೆ ದೇವರ ಕೃಪೆ ಇರಬೇಕು. ನನ್ನ ಸಹೋದರ ಸಹೋದರಿಯರೇ, ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಬೇಕಾಗಿದೆ. ಇಲ್ಲಿಗೆ ವಾಕ್ಯದಂತೆ ನಡೆಯಬೇಕು ಎಂಬ ಒಂದು ಸಂದೇಶವು ಮುಗಿಯಿತು. ನಾಳೆಯಿಂದ ಬೇರೆ ಸಂದೇಶವು ಪ್ರಾರಂಭವಾಗ್ತದೆ. ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಕೇಳಿ ಅದರಂತೆ ನಡೆದು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸು, ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕೂಡ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲದೆ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೆ ಕೂಡ ನನ್ನ ಧನ್ಯವಾದಗಳು.